ಈ ಕಾರ್ಯಕ್ರಮಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಭಾಗದ ಸಂಸದರಾಗಿರ್ತಕ್ಕಂಥ ಸರ್ವಸದಸ್ಯರಿಗೆ ವ್ಯಕ್ತಿ ಮಲ್ಲೇಶ್ ಬಾಬುವನ್ನ ಬರಬೇಕು ಅಂತೇಳಿ ನಮ್ಮ ಸ್ನೇಹಿತರಲ್ಲಿ ಕೇಳಿಕೊಂಡಾಗ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಇವತ್ತು ಸದಸ್ಯರಾಗಿ ಬರುವಂತ ಇರತಕ್ಕಂಥ ಭಕ್ತಾದಿಗಳಿಗೆ ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬುವಿಗೆ ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಆಗಿಬಿಟ್ಟು ಇನ್ನೂ ಹೆಚ್ಚು ಇದೆರಡು ದೇವತಾ ಕಾರ್ಯಕ್ರಮಗಳು ಶುಭಾಶಯಗಳು. ಇವತ್ತು ಬೆಳಿಗ್ಗೆ ಬರಬೇಕು ಅಂತ ನಾಗರಾಜ್ ಅವರು ಮತ್ತೆ ಇದೆಲ್ಲ ದೇವಸ್ಥಾನ ಒಂದು ಸದ್ಯ ನಾಯಿ ಅವರು ಸುಮಾರು ಮಧ್ಯಾಹ್ನ 2 ಗಂಟೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಎಲ್ಲ ಖುಷಿ ಆಗ್ತಾರೆ. ಮತ್ತೆ ನಾನು 7 ವರ್ಷ ಹಿಂದೆ ಬಂಗಾರಪೇಟೆ ಬಂದಾಗ ಈ ದೇವಸ್ಥಾನ ಏನು ಇರಲಿಲ್ಲ. ಬರೀ ಅಲ್ಲಲ್ಲಿ ಕಲ್ಲುಗಳು ಮಾತಾಡೋದು ಇಷ್ಟು ಬಹಳ ಚೆನ್ನಾಗಿ ದೇವಸ್ಥಾನ ಬಂದಿದೆ. ಹೆಂಡತಿಗಳಿಗೆ ಎಲ್ಲರೂ ಬಂದು ದೇವಸ್ಥಾನ ಉದ್ಘಾಟನೆ ಮಾಡೋದು ಪೂಜೆ ಕಾರ್ಯ ಎಲ್ಲ ಇದೆ. ಅದಕ್ಕೆ ಒಂದು ಇಲ್ಲಿ ನೋಡಿ ಬಹಳ ಖುಷಿ ಆಗ್ತಾರೆ. ನಮಗೆ ಏನೋ ಒಂದು ಚಿಕ್ಕ ದೇವಸ್ಥಾನ ಆಗಿ ಒಳ್ಳೆ ಪೂಜೆ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾರೆ. CMD ಅವರು ಮಾತಾಡ್ಕೊಂಡು ಬಂದು ಅದು ಏನು ಗೌರ್ಮೆಂಟ್ ರೂಲ್ಸ್ ಇದೆ ಅದ್ರ ಪ್ರಕಾರ ಮಾಡಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಯಾಕಂದರೆ ಅವರು ಅದಕ್ಕೆ ಬದ್ಧವಾಗಿದ್ದಾರೆ. CMD ಅಂದರೆ ಅವರಂತ ರೂಲ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಕೇಂದ್ರದ ಏನು ರೂಲ್ಸ್ ಇದೆಯೋ ಅದ್ರ ಪ್ರಕಾರ ಮಾಡಬೇಕು ಅಂತ. ಬಟ್ ಏನು ಇಂಟರ್ನಲ್ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ 5 ವರ್ಷ ರಿಯಾಯಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನೀವು ನನಗೆ ಹೇಳೋ ಬದಲು ದಯವಿಟ್ಟು ಕಾರ್ಮಿಕರಿಗೆ ಹೇಳಿ ಅಂತ ಹೇಳಿದ್ದೀನಿ. ಹೋದ ವಾರ ಬಂದಿದ್ರಂತೆ. ಆವಾಗ ಇವರು ಬೆಂಗಳೂರಿಗೇನೋ ಇದ್ರ ಬಗ್ಗೆ ಏನೋ ಇದ್ರ ಬೇರೆ ವಿಚಾರದಲ್ಲಿ ಯೂನಿಯನ್ ಅವ್ರು ಹೋದಾಗ ಅವ್ರಿಗೂ ಇವ್ರಿಗೂ ಇದಾಗಿ ನಾಳೆ ನಾಡಿದ್ದು ಬಂದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು HR ಅವರು ನನ್ನ ಹತ್ರ ಬಂದು ಮಾತಾಡೋದು, ನೀವು ಯಾವತ್ತು ಬರ್ತೀರೋ ಹೇಳಿ, ಅವ್ರನ್ನೂ ಕರೆಸ್ತೀನಿ. ದಯವಿಟ್ಟು ನೀವು ಅವರು ಕೂತ್ಕೊಂಡು ಮಾತಾಡಿ ಅದನ್ನು ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸಿ ಅಂತ ಹೇಳಿದ್ದೀನಿ. ಕಾಂಟ್ರಾಕ್ಟ್ ಬೇಸಿಸ್ ಅವ್ರು ಏನು ಕೇಳ್ತಾ ಇದ್ದಾರೋ ಅವರು ಒಂಥರ ಆಗಿ ಅವ್ರದ್ದು ಒಳ್ಳೇದಾಗಬೇಕು. ಮತ್ತು ಏನು ಗೌರ್ಮೆಂಟ್ ರೂಲ್ಸ್ ಎರಡೂ ಹೊಂದಾಣಿಕೆ ಆಗಬೇಕು ಅಂತ ನನ್ನ ಆಸೆ ಅಂತ. ಅದಕ್ಕೆ ನಾನು ಸುಮಾರು ಒಂದು 3-4 ಸತಿ ಇದೆಲ್ಲ ಈ ವಿಚಾರಗಳ ಮುಂದೆ ಇಡ್ತಾ ಇದ್ದೀನಿ. ಆವತ್ತೇ ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೀನಿ. ಅದಾದ ಮೇಲೆ DC ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇದು ನಮಗೆ ಜಾಗ ತೋರಿಸಿ ಅಂತ ಹೇಳಿದ್ದಾರೆ ಹೊರತು ಬೇರೆ ಏನಕ್ಕೆ ಅಂತ ಹೇಳಿಲ್ಲ. ನ್ಯೂಸಲ್ಲಿ ಬರುವಾಗ ನಾನು ದಿಶಾ ಮೀಟಿಂಗ್ ಇದ್ದಾಗೂ ನಾನು ಅದನ್ನು ಪ್ರಸ್ತಾವ ಮಾಡಿದಾಗ DC ಅವರು ಸರ್ ಅದ್ರ ಬಗ್ಗೆ ಏನೂ ಇಲ್ಲ, ಅಫಿಷಿಯಲಾಗಿ ಏನೂ ಬಂದಿಲ್ಲ, ಮತ್ತೆ ಇದನ್ನು ರೇಕಪ್ ಮಾಡೋದು ಬೇಡ ಅಂತ. ನಾಳೆ ನಾಡಿದ್ದು KDP ಮೀಟಿಂಗ್ ಇದೆ. ಯಾರು ನಮ್ಮ ಇನ್ಚಾರ್ಜ್ ಮಿನಿಸ್ಟ್ರು ಬಂದಾಗ ಅಕಸ್ಮಾತ್ ಏನಾದರೂ ಮಾಹಿತಿ ಬರಲಿಲ್ಲ ಅಂದರೆ KDP ಮೀಟಿಂಗಲ್ಲಿ ನಾನು ಅದ್ರ ಬಗ್ಗೆ ಪ್ರಸ್ತಾವ ಮಾಡಿ ಅದು ಏನಿಂದ ಅಫಿಷಿಯಲ್ ಆಗಿ ಆಚೆ ಬರೋಕ್ಕೆ ಆ ನ್ಯೂಸ್ ಆಚೆ ಬರಲಿ ಅಂತ ನಾನು ಪ್ರಯತ್ನ ಮಾಡ್ತೀನಿ. ನ್ಯೂಸ್ ಪೇಪರಲ್ಲಿ ಬಂದಿದೆ. ಅದ್ರ ಬಗ್ಗೆ ಮಾಹಿತಿ ತೊಗೊಂಡ ಮೇಲೆ ಮಾತಾಡ್ತೀನಿ ಮತ್ತು ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ
ಪ್ರಾಜೆಕ್ಟ್ಸ್ ಆಗಬೇಕಂತ ಲ್ಯಾಂಡ್ ಅಕ್ವೈರ್ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾರೆ. ಆ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅದಕ್ಕೆ ಎಲ್ಲ ಏನು ಎಲ್ಲ ಇವಾಗ ಇನ್ನೂ ಯಾವುದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇವತ್ತು ನ್ಯಾಷನಲ್ ಹೈವೇ ಅವರು ಮಾತಾಡಿದಾಗ 6 ಲೇನ್ ಪ್ರಾಜೆಕ್ಟ್ ನ್ಯಾಷನಲ್ ಹೈವೇ ಅಂದರೆ KR ಟು ಆಂಧ್ರ ಬಾರ್ಡರ್ ಅದನ್ನು ಪ್ರಪೋಸಲ್ ಕಳಿಸಿದ್ದಾರೆ, ಅದನ್ನು ಮಾಡಿಸಿ ಅಂತ ಹೇಳ್ತಾ ಇದ್ರು. ಆಮೇಲೆ ಇದ್ರ ಜೊತೆ ಈ ಎಕ್ಸ್ಪ್ರೆಸ್ ವೇ ಇದಕ್ಕೆ ಏನು ಸರ್ವಿಸ್ ರೋಡ್ ಬೇಕು ಅಂತ ಕೇಳಿದ್ರು. ಅದು ಮತ್ತೆ ಏನು ಜಾಗ ತೊಗೊಂಡಿದ್ದಾರೋ ಅಷ್ಟು ಜಾಗ ಬಿಟ್ಟು ಇನ್ನೂ ಎಕ್ಸ್ಟ್ರಾ 3 ಮೀಟರು ಸ್ಟೇಟ್ ಗೌರ್ಮೆಂಟ್ನವ್ರಿಗೆ ಕೊಡಬೇಕು ಅಂತ ಪತ್ರ ಬರ್ತಾರೆ ನ್ಯಾಷನಲ್ ಹೈವೇ ಅಥಾರಿಟಿಗೆ. ಅದನ್ನು ಅಕ್ವೈರ್ ಮಾಡ್ಕೊಂಡು ಕೂತ್ರೆ ಇವರು ಅಲ್ಲಿ ಒಂದು ಸರ್ವಿಸ್ ರೋಡ್ ಆಗುತ್ತೆ. ಎಲ್ಲಿ ಹೊಸಕೋಟೆ ಅಂತ ಅಲ್ಲ, ನಾನು ಬಿದ್ದಿದ್ದೀನಿ. ಎಷ್ಟು ಮಾತ್ರ ರಾಜ್ಯ ಸರ್ಕಾರ ಅಷ್ಟು ಒಳ್ಳೆಯದಾಗುತ್ತೆ ರೈತರಿಗೆ ಅಂತ ನನ್ನ ಅಭಿಪ್ರಾಯ. ಪ್ರಕಾರ ಒಂದು ಒಳ್ಳೆಯ ಸುದ್ದಿ ಬರುತ್ತೆ. ಅವ್ರು ಏನಾದರೂ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಪ್ಕೊಂಡು ಕೊಡೋಕ್ಕಾಗಲಿ ಏನು ಇದರಲ್ಲಿ ಫ್ರೀಯಾಗಿ ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಇಲ್ಲಿ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಮೊನ್ನೆ ಶಿಡ್ಲಘಟ್ಟಾಗೆ ನಾನು ಶಿಕ್ಷಕರ ದಿನಾಚರಣೆಗೆ ಹೋದಾಗ ಅಲ್ಲಿ ಶಾಸಕರು ಹೇಳ್ತಾ ಇದ್ರು ಸುಮಾರು 1500ರಿಂದ 1800 ಜನ OPD ಪೇಷಂಟ್ಸ್ ಆಗಿ ಮುದ್ದೇನಹಳ್ಳಿಗೆ ಹೋಗ್ತಾರೆ. ಒಂದು ನಯಾ ಪೈಸಾ ತೊಗೊಳ್ತಾ ಇಲ್ಲ. ಆಮೇಲೆ ಮೆಡಿಸನ್ಸು ಫ್ರೀಯಾಗಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲೂ ಮಾಡಬೇಕು ಅಂತ ಆ ನಿಟ್ಟಿನಲ್ಲೇ ನಾನು ಕರ್ಕೊಂಡ್ಬಂದು ತೋರಿಸಿದ್ದೀನಿ. ಅವರು ಏನು ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡ್ಕೊಂಡು ಹೋಗಿದ್ದಾರೋ ಅದರ ಪ್ರಕಾರ ಅವರು ಇಲ್ಲಿ ಹಾಸ್ಪಿಟಲ್ ಮಾಡೋಕ್ಕಾಗಲ್ಲ, ಬಟ್ OPD ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ಹೆಂಗೆ ತೊಗೊಂಡು ಹೋಗ್ಬೇಕು ಮುಂದೆ ಅಂತ ನಾನು, ಯಾಕಂದರೆ ನಾವು ಏನು ಹೇಳ್ತಾರಂದರೆ ಇಲ್ಲಿ OPD ಸ್ಟಾರ್ಟ್ ಮಾಡಿದೆ. OPD ಸ್ಟಾರ್ಟ್ ಮಾಡಿದ್ರೆ ಏನಾದರೂ ಇದು ಆಪ್ರೇಷನ್ಸ್ ಆಗಬೇಕು ಅಂದರೆ ಅದನ್ನು ಬೇಕಾದರೆ ನಾವು ಪೇಷಂಟ್ಸ್ಗೆ ಮುದ್ದೆನಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಒಂದು ಮಾಹಿತಿ ಫೋನಲ್ಲಿ ಹೇಳಿದ್ದಾರೆ.